ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಂಯಮವನ್ನು ತೋರಿಸಿ ಇಲ್ಲಿ ಬಂದು ಈ ನಮ್ಮ ಒಂದು ಹಾಡಿನ ಬಿಡುಗಡೆಗೆ ನೀವು ನಮ್ಮ ಜೊತೆ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಗೌರಿಯ ಮೊದಲನೇ ಸಾಂಗು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡಿರೋದು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಹಾಡಿದ್ದಾರೆ. ಸೊ ಈ ಸಾಂಗು ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ ನಿಮ್ಮ ಮುಂದೆ ಲಿರಿಕಲ್ ವಿಡಿಯೋನ. ಮತ್ತು ಇದೇ ಥರ ಇನ್ನೂ 7 ಸಾಂಗ್ ಇದೆ. 7 ಸಾಂಗೂ ಇದೇ ಥರ ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಲ್ಲ, ಡೋಂಟ್ ವರಿ, ಟೆನ್ಷನ್ ಆಗಬೇಡಿ. ಆದರೆ ಯಾಕೆ ಹೇಳ್ತಾ ಇದ್ದೀನಿ 7 ಸಾಂಗು ಅಂದರೆ, ಇದು ಒಂದು ಸಂಗೀತ ಆಧಾರಿತ ಸಿನಿಮಾ, ಒಂದು ಮ್ಯೂಸಿಕಲ್, ಇದು ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ಒಂದು ನಿರೂಪಣೆ ಮಾಡಿರೋಂಥ ಸಿನಿಮಾ. ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿದ್ದು ಈ ಥರ ಒಂದು ಸಂಗೀತ ಇದ್ದು ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಒಂದು ಸಿನಿಮಾ, ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಒಂದು ಸಿನಿಮಾಗೆ 1 ಹಾಡಿರುತ್ತೆ, 2 ಹಬ್ಬ ಅಂದರೆ 3 ಹಾಡುಗಳಿರುತ್ತೆ. ಯಾಕೆ ಅಂತಂದರೆ ಸಂಗೀತ ನೀಡಿ ಹಾಡಿಸಿ ದೊಡ್ಡ ಹಾಡುಗಾರರ ಹತ್ರ ಅಥವಾ ಹೊಸ ಪ್ರತಿಭಾವಂತರ ಹತ್ರ ಮತ್ತು ಅದನ್ನು ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು, ಕಾಸ್ಟ್ಯೂಮು, ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ. ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ. 7 ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ, ಈ ಸಿನಿಮಾಗಳಲ್ಲಿದೆ. ಮತ್ತು ದೊಡ್ಡ ಹಾಡುಗಾರರು ಇದನ್ನು ಹಾಡಿದ್ದಾರೆ. ಕೈಲಾಶ್ ಖೇರ್, ಜಾವೇದ್ ಅಲಿ, ನಿಹಾಲ್ ಟಾರೋ, ಚಂದನ್ ಶೆಟ್ಟಿ, ವಸುಂಧರಾ ದಾಸ್, ಆಮೇಲೆ ಅನನ್ಯ ಭಟ್. ಸಿಂಗರ್ಸ್ಗಳು ನನಗೆ ಮರ್ತೋಗುತ್ತೆ, ಅಷ್ಟೊಂದು ಜನ ಸಿಂಗರ್ಸು. 7 ಸಾಂಗ್ ಅಂದರೆ ಹಬ್ಬ ಅಂದರೆ ಒಂದು 12 ಸಿಂಗರ್ಸು, ದೊಡ್ಡ ಸಿಂಗರ್ಸು, ನಮ್ಮ ಪ್ರತಿಭಾವಂತ ಸಿಂಗರ್ಸು, ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡಿರೋಂಥ ಸಿಂಗರ್ಸು ಇದರಲ್ಲಿ ಹಾಡಿದ್ದಾರೆ. ಮತ್ತು ಒಂದು ಮ್ಯೂಸಿಕಲ್ ಸಿನಿಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ, ಯಾಕಂದರೆ ಬಜೆಟ್ ದುಬಾರಿ ಆಗುತ್ತೆ. ಟೆಕ್ನಿಷಿಯನ್ಸು ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದಾರೆ. ಹಿಂದೆ ಹೇಳ್ದಂಗೆ 3 ಜನ ರೈಟರ್ಸು, ದೊಡ್ಡ ಸಿನಿಮಾಗಳು ಮಾಡ್ತಾ ಇರೋಂಥ ರೈಟರ್ಸೇ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಕೂಡ ತುಂಬ ಸೀನಿಯರ್ ಮೋಸ್ಟ್. ಯಾವುದೇ ದೊಡ್ಡ ಸಿನಿಮಾ ಇಷ್ಟು ಟೆಕ್ನಿಷಿಯನ್ಸ್ ಇರಲ್ಲ, ಅಷ್ಟು ಟೆಕ್ನಿಷಿಯನ್ಸು. ಮತ್ತು ತಾರಂಗಾಣ ಅಂತ ಸಿನಿಮಾ, ಮಾನಸಿ ಸುಧೀರ್ ಇದ್ದಾರೆ, ಸಂಪತ್ ಮೈತ್ರಿಯಾ ಇದ್ದಾರೆ, ಸಿ.ಕೈ ಚಂದ್ರು ಇದ್ದಾರೆ, ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಅಕುಲ್ ಬಾಲಾಜಿ ಇದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ, ಸಂಜನಾ ಆನಂದ್ ಇದ್ದಾರೆ, ನಮ್ಮ ಲೂಸ್ ಮೋದ ಯೋಗಿ ಇದ್ದಾರೆ. ಅದ್ರ ಜೊತೆಗೆ ನನ್ನ ಜೊತೆಗಿರೋಂಥ 2 ಪ್ರತಿಭಾವಂತರು ಸಾನಿಯಾ ಅಯ್ಯರ್ ಮತ್ತು ಸಮರ್ಜಿತ್ ಲಂಕೇಶ್ ಪಾದಾರ್ಪಣೆ ಮಾಡ್ತಾರೆ. ಮತ್ತು ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ರಿಲೀಸ್ ದಿನಾಂಕನೂ ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನೀವು ಗೆಲ್ಲಬೇಕು ಮತ್ತು ಸಿನಿಮಾ ಗೆಲ್ಲಬೇಕು ಜವಾಬ್ದಾರಿ, ಇಲ್ಲಿ ಮಗನೂ ಕೂಡ ಗೆಲ್ಲಿಸುವಂಥ ಜವಾಬ್ದಾರಿ ಹೆಂಗಿಷ್ಟು ಚಾಲೆಂಜಿಂಗ್ ಆಗಿದೆ? ಇಲ್ಲ, ಪ್ರತಿ ಸಿನಿಮಾನೂ ಅಷ್ಟೇ ನಾನು ಹೊಸ ಪ್ರತಿಭಾವಂತರ ಜೊತೆ ಮಾಡಿರೋದು. ನೀವೇ ನೋಡಿದ್ದೀರಾ, ತುಂಟಾಟನಲ್ಲೂ ಹೊಸಬ್ರು, ಮೋನಾಲಿಸಾನಲ್ಲಿ ಹೊಸಬ್ರು, ಮತ್ತು ಲಂಕೇಶ್ ಪತ್ರಿಕೆನಲ್ಲೂ ಹೊಸಬ್ರು ಇದ್ದರು ಅವಾಗ, ಮತ್ತು ಐಶ್ವರ್ಯನಲ್ಲೂ ಹೊಸಬ್ರು, ಮತ್ತು ಐಶ್ವರ್ಯನಲ್ಲಿ ದೀಪಿಕಾ ಪಡ್ಕೊಂಡೆ ಹೊಸಬ್ರು, ಉಪೇಂದ್ರ ಅವರು ಅಫ್ಕೋರ್ಸ್ ಇವಾಗ ಸೂಪರ್ ಸ್ಟಾರ್ ಆಗಲೇ. ಮತ್ತು ಹಲವಾರು ಸಿನಿಮಾಗಳಲ್ಲಿ ಆ ನಂತರ ಮತ್ತು ಹಿಂದೆ ಹೊಸಬ್ರನ್ನ ಇಟ್ಕೊಂಡೆ ಮಾಡೋದು ನನ್ನ ಸಿನಿಮಾ. ಇವತ್ತು ಅಷ್ಟೇ ಹೊಸಬ್ರನ್ನ ಇಟ್ಕೊಂಡು ಮಾಡೋದು ಒಂದು ದೊಡ್ಡ ಚಾಲೆಂಜ್. ಯಾಕಂದರೆ ನಾನು ಯಾವತ್ತೂ ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ, ಪ್ರತಿಭೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಹೊಸಬ್ರಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀನಿ. ಮತ್ತು ನನ್ನ ಮಗ ಅಂತ ಹೊರತುಪಡಿಸಿ ಅದು ಇನ್ನೂ ಟೆನ್ಷನ್ ಆಗೋಂಥ ಅಗತ್ಯ ಇಲ್ಲ, ಯಾಕಂದರೆ ಮುಂಚೆ ನಾನು ಹೊಸಬ್ರು ಪ್ರತಿಭಾವಂತರು ಇದ್ದವ್ರು ಇಟ್ಕೊಂಡು ಮಾಡಿದ್ದೀನಿ. ಯಾಕೆ ಸಾನಿಯಾ ಅಯ್ಯರ್ ಇದ್ದಾರೆ, ಅವ್ರನ್ನ ಆಡಿಷನೂ ಮಾಡಿಲ್ಲ ನಾನು. ಪ್ರತಿಭೆ ಇದೆ, ನೋಡಿದೆ, ನನಗೆ ಆ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ಅನಿಸ್ತು. ಇಮಿಡಿಯೇಟಾಗಿ ತೊಗೊಂಡೆ ಅವ್ರು ನ್ಯಾಯ ಒದಗಿಸಿದ್ದಾರೆ, ಅದಕ್ಕೆ ಅದ್ಭುತವಾದ ನ್ಯಾಯ ಒದಗಿಸಿದ್ದಾರೆ. ಅದೇ ಥರ ಸಮರ್ಜಿತ್ತು ಅಷ್ಟೇ, ತುಂಬ ಒಂದು ತರಬೇತಿ ಪಡೆದು ತುಂಬ ಶ್ರಮಪಟ್ಟಿದ್ದಾನೆ. ಮತ್ತು ಹೊಸಬರು ಯಾವ ಥರ ಬರಬೇಕು ಅಂತಂದರೆ, ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಒಂದು ಡ್ಯಾನ್ಸ್ ಕಲಿಬೇಕು, ಫೈಟ್ ಕಲಿಬೇಕು, ಆ್ಯಕ್ಟಿಂಗ್ ಕಲಿಬೇಕು, ಅದನ್ನೆಲ್ಲ ಕಲಿತು ಫುಲ್ ಪ್ರಿಪೇರ್ ಆಗಿ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಯುವಕರು ಅದನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಸಮರ್ಜಿತು ಒಬ್ಬ. ಯಾಕಂತಂದರೆ ಅವನು ಅಷ್ಟೇ ಡ್ಯಾನ್ಸು, ಫೈಟು ಎಲ್ಲ ದೊಡ್ಡ ಟೆಕ್ನಿಷಿಯನ್ಸ್ ಹತ್ರ, ಚೇತನ್ ಡಿಸೋಜ, ಮುರಳಿ ಮಾಸ್ಟರು, ಮತ್ತು ನಟನೆ ಪ್ರಶಾಂತ್ ಸಿದ್ದಿ ಮತ್ತು ನಿರ್ಮಲಾ ಅವರೆಲ್ಲ ನೀನಾಸಮಲ್ಲಿ ಕಲ್ತು ಬಂದವರು. ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಲಿ ಕಲ್ತು ಬಂದವನು. 3 ವರ್ಷ
ಅದರಲ್ಲೇ ಒಂದು ಡಿಗ್ರಿ ಪಡೆದಿದ್ದಾನೆ ಆ್ಯಕ್ಟಿಂಗಲ್ಲೇ. ಸೊ ಇದೆಲ್ಲ ತಯಾರಿ ತೊಗೊಂಡು ಬಂದಿದ್ದಾನೆ. ಸೊ ಇದನ್ನು ಹೊಸಬ್ರು, ನನಗೆ ಟೆನ್ಷನ್ನು, ಮಗ ಅಂತ ಟೆನ್ಷನ್ ಆಗಿಲ್ಲ. ಕತೆಗೆ ತುಂಬ ನ್ಯಾಯ ಒದಗಿಸಿದ್ದಾರೆ ಇಬ್ಬರು, ನನ್ನ ಬಲಗಡೆ ಮತ್ತು ಎಡಗಡೆ ಇರೋರು ಇದಕ್ಕೆ ಕತೆಗೆ ನ್ಯಾಯ ಒದಗಿಸಿದ್ದಾರೆ. ತುಂಬ ಖುಷಿ ಇದೆ. ಹಿಂದಿನ ಸ್ಟಾರ್ಗಳಿಗೆಲ್ಲ ರೆಮ್ಯುನರೇಷನ್ ಕೊಟ್ಟಿದ್ದೀವಿ, ಮಗನಿಗೆ ಎಷ್ಟು ಕೊಟ್ಟಿದ್ದೀವಿ? ಮಗನಿಗೆ ರಿಮ್ಯುನರೇಷನ್ ಅಲ್ಲ, ಜೀವನೇ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಈ ಸಿನಿಮಾಗೆ ನಾನು ಮಧ್ಯ ಒಂದು ಸ್ವಲ್ಪ ನನ್ನ ಪತ್ರಿಕೋದ್ಯಮ, ಟಿ ವಿ, ಈ ಒಂದು ಕಮಿಟ್ಮೆಂಟ್ಸ್ ಮೂಲಕ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಒಂದು ಸ್ವಲ್ಪ ನನಗೆ ಒಂದು ಗೊತ್ತಿಲ್ಲದೇನೋ ಏನೋ ಒಂದು ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿತ್ತು ಚಿತ್ರರಂಗದ ಕಡೆ. ಆದರೆ ಈ ಥರ ಯುವಕರು, ಇವ್ರ ಆ್ಯಕ್ಟಿಂಗ್ ನೋಡಿ, ಇವ್ರ ಕಮಿಟ್ಮೆಂಟ್ ನೋಡಿ ನನಗೂ ಒಂಥರ ಹುಮ್ಮಸ್ಸು ಹೆಚ್ಚಾಗಿದೆ. ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು, ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಈ ಹಿಂದೆ ನಾನು 25 ವರ್ಷ ಆಯ್ತು ಬಂದು, 25 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು, ಮಾಡಿರೋದು 11 ಸಿನಿಮಾ. ಆದರೆ ಮುಂದೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ, ನಿಮಗೆ ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ. ಮತ್ತು ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರಬೇಕು. ಈ ಥರ ಯುವಕರು ನನಗೆ ಅಪ್ಡೇಟ್ ಮಾಡ್ತಾರೆ, ಅವ್ರನ್ನ ನೋಡಿ ಒಂಥರ ಸ್ಫೂರ್ತಿ ಪಡಿತಾ ಇದ್ದೀನಿ. ಇನ್ನೂ ಒಂಥರ ಹುಮ್ಮಸ್ ಜಾಸ್ತಿ ಆಗ್ತಾ ಇದೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ, ಕನಸುಗಳು ಹುಟ್ಟಿದೆ. ಸೊ ಆ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬೆಸ್ಟ್ ವರ್ಕ್ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು 11 ಸಿನಿಮಾನಲ್ಲಿ 12ನೇ ಸಿನಿಮಾ, ದಿಸ್ ಈಸ್ ಮೈ ಬೆಸ್ಟ್ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಮಧ್ಯ ಬನ್ನಿ. ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಅವರು ಹಾಡಿರೋದು, ಹಾಗೆ ವಿಜಯ್ ಅವರು ಸಂಗೀತ, ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬರೆದಿರೋದು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನಗೆ ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಹಾಗೆ ಲಂಕೇಶ್ ಪತ್ರಿಕೆ ಚಿತ್ರದ ಎಂದೋ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್. ಅದಾದಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಸಾಂಗ್ ಇದೆ, ಐ ಆಮ್ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ. ಆ್ಯಂಡ್ ಸರ್ ಹೇಳಿದ್ರು ನಮ್ಮ ಹುಮ್ಮಸ್ ನೋಡಿ ಅವ್ರಿಗೆ ಹುಮ್ಮಸ್ ಹೆಚ್ಚಾಯಿತು ಅಂತ. ಆ್ಯಕ್ಚುಲಿ ಸರ್ರಲ್ಲಿರೋ ದೊಡ್ಡತನ ಏನಂದರೆ ಹೊಸಬ್ರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು. ಆ ವೇದಿಕೆ ಸೃಷ್ಟಿಸ್ಕೊಡೋದು ದೊಡ್ಡತನ ನನ್ನ ಪ್ರಕಾರ. ಯಾಕಂದರೆ ಆವಾಗ ಇನ್ನೂ ಒಂದಷ್ಟು ಹೊಸ ಕನಸುಗಳು ಹುಟ್ಕೋತವೆ, ಇನ್ನೂ ಒಂದಷ್ಟು ಹೊಸ ನಟನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ, ಒಂದು ಬಲ ಕೊಟ್ಟಂಗಾಗುತ್ತೆ. ಸೊ ಐ ಥಿಂಕ್ ನಾವು ಅವ್ರನ್ನ ಏನು ಹುಮ್ಮಸ್ ತುಂಬಿರೋದಲ್ಲ, ಸರ್ ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕ್ಕೆ ಕಾರಣ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಮರ್ ಬಗ್ಗೆ ಹೇಳಲೇಬೇಕು. ಇವತ್ತು ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾರೆ. ಅವ್ರಿಗೆ ಸರ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ. ಬಟ್ ನಾನಿವತ್ತು ಹೇಳಬೇಕು, ಸಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್ ಯು. ಸೊ ಬಟ್ ಇವತ್ತು BMS ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು. ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ, ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ, ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟ್ರಿಗೆ ಹೋಗಿ ನೋಡಿ. OTTಗೆ ಬರೋರ್ಗೂ ಯಾವತ್ತೂ ಕಾಯಬೇಡಿ. ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ, ಈ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಟಿಕೆಟ್ ತೊಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆನ ಮುಂದಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ತುಂಬ ಖುಷಿ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವ್ರು ಹಾಡಿರೋದು, ಅವರು ಲಿರಿಕ್ಸ್ ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ. ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡೋಕ್ಕೆ ಆಸೆ ಇರುತ್ತೆ. ಸೊ ಆ ಥರ ನಾನು 110% ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು. ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ. ಆದರೆ ಇನ್ನೂ ಇಂಪ್ರೂವ್ ಮಾಡೋದಿದೆ ಜೀವನದಲ್ಲಿ, ಇನ್ನೂ ಬೆಟ್ರ್ ಆಗಬೇಕು ಅಂತ ನನಗೆ ಗೊತ್ತಿದೆ. ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ಆಸೆ, ಅವ್ರು ಇಷ್ಟ ಆಗಲಿ ಅಂತ. ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗು ಕೇಳ್ಕೊಂಡು ಮಜಾ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ರೀಲ್ಸ್ ಮಾಡಿ, ಅಷ್ಟೇ. ಸಾಂಗನ್ನ ಮಜಾ ಮಾಡಿ ಅಷ್ಟೇ. ಈಗ ನಿಮ್ಮ ತಂದೆಯವರು ಸ್ಟಾರ್ ನಿರ್ದೇಶಕ ಅಂತಲೇ ಹೆಸರಿಗೆ ಕಲರ್ಫುಲ್ ಸಿನಿಮಾಗಳೆಲ್ಲ ಕೊಟ್ಟಿದ್ದಾರೆ. ನೀವು ಮೊದಲನೇ ಸರಿ ನಿಮ್ಮ ಕಡೆ ಶುರು ಮಾಡ್ತೀರಾ, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಹೇಗೆ? ಅದೇ ನನ್ನ ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಅನಿಸ್ಲಿಲ್ಲ.
ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರೋವಾಗ ಅವ್ರು ನಮ್ಮಪ್ಪ ಹಾಗೆ ಎಲ್ಲರದು ಅವ್ರವ್ರ ಡ್ಯೂಟಿ ಇರುತ್ತೆ, ನಾವು ನಮ್ಮ ಡ್ಯೂಟಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲರೂ ಹೆಂಗೆ ಬಯಸ್ಕೊತಿದ್ರೆ ನಾನು ಹಂಗೆ ಬಯಸ್ಕೊತಾ ಇದ್ದೆ. ಬಟ್ ಅದು ಆ ಥರ ಕೇಳಿಸ್ಕೊಂಡ್ರೆ ಇಂಪ್ರೂವ್ ಆಗ್ಬೋದು, ಇನ್ನೂ ಬೆಟರ್ ಮಾಡ್ಬೋದು. ಅವಾಗ ಈ ಜವಾಬ್ದಾರಿನ ಲೈಟಾಗೂ ತೊಗೊಳ್ಳಿಲ್ಲ. ಒಳ್ಳೆ ಆಪರ್ಚುನಿಟಿ ಜೀವನದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಂಬಂದಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಏನೇನು ಕಷ್ಟ ಇದ್ರೂ ಕಷ್ಟ ಅಂತ ನೋಡಲಿಲ್ಲ. ಎಲ್ಲರೂ ತುಂಬ ಕಷ್ಟ ಪಟ್ಟು ಇದು ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅದನ್ನು ಯಾವಾಗಲೂ ಒಂಥರ ಖುಷಿಯಿಂದ ಮಾಡ್ತಾಯಿದ್ದೆ. ಸೊ ತುಂಬ ಮಜಾ ಆಯಿತು ಸಿನಿಮಾ ಮಾಡುವಾಗ. ಸಾಂಗ್ ಮಾಡೋವಾಗಲೂ ಅಷ್ಟೇ ಮಜಾ ನಿಮಗೂ ಬರಂಗೆ. ಸೊ ಥ್ಯಾಂಕ್ ಯು.